ಸ್ನೇಹಿತರೆ ನಮಸ್ಕಾರ. ಹೋದ ತಿಂಗಳು ಕಾರವಾರದ ಹತ್ರ ಮಾಜಳಿ ಚೆಕ್ ಪೋಸ್ಟಲ್ಲಿ ಈ ಅಬಕಾರಿ ಇಲಾಖೆ ಸಿಬ್ಬಂದಿಗಳು ನನ್ನ ಮೇಲೆ ತುಂಬ ಒಂದು ದೊಡ್ಡ ಮಾರಣಾಂತಿಕ ಹಲ್ಲೆ ಮಾಡಿದರು. ಅದಾದಮೇಲೆ ಅವತ್ತು ಇದೇ ಥರ ಒಂದು ವೀಡಿಯೋ ಮಾಡಿಬಿಟ್ಟಿದೆ. ಬಿಟ್ಟಾಗ ಏನಾಯ್ತಪ್ಪ ಅಂದರೆ ಆ ವಿಡಿಯೋ ತುಂಬ ವೈರಲ್ ಆಗಿ ನಮ್ಮ ರಾಜ್ಯಾಧ್ಯಕ್ಷರು ಷಣ್ಮುಗಪ್ಪ ಅವರು, ಉಪಾಧ್ಯಕ್ಷರು ಮಣಿ ಸಾರು, ಆಮೇಲೆ ನಮ್ಮ ಅಲ್ಲಿ ಲೋಕಲ್ ಲೀಡ್ರ್ ಒಬ್ಬರು ಮಾಧವ ನಾಯಕ್ ಸರ್ ಅಂತ ಒಬ್ಬರು, ಇವರೆಲ್ಲರೂ ಬಂದು ನಮಗೆ ತುಂಬ ಬೆಂಬಲ ಕೊಟ್ಟು ಒಂದು ಒಳ್ಳೆ ಸಪೋರ್ಟ್ ಕೊಟ್ಟು ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ರು. ಅದಾದಮೇಲೆ ಅದೇ ಥರ ನಾವು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಅಲ್ಲೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ FIR ಮಾಡಿಸಿದ್ವಿ. ಅಲ್ಲಿ ನಮ್ಮ ಪೊಲೀಸ್ ಇಲಾಖೆಯವ್ರು ಮಾತ್ರ ನಿಜವಾಗ್ಲೂ ಕಾರವಾರ ಪೊಲೀಸವ್ರು ಮಾತ್ರ ತುಂಬ ಪ್ರಾಮಾಣಿಕವಾಗಿ ಯಾವುದೇ ಒಂದು ಒತ್ತಡಕ್ಕೂ ಕೂಡ ಅವರು ಕೇರ್ ಮಾಡ್ದೇ ನನಗೆ ಒಂದು ಒಳ್ಳೆ ನ್ಯಾಯ ಕೊಡಿಸೋದಕ್ಕೆ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. ಅವ್ರಿಗೊಂದು ದೊಡ್ಡ ನಮಸ್ಕಾರ ಹೇಳ್ತೀನಿ. ಇಷ್ಟೆಲ್ಲ ಆಯಿತು, ಆದರೆ ಇವತ್ತು ಬೇಜಾರು ವಿಚಾರ ಏನಪ್ಪ ಅಂದರೆ ಅಲ್ಲೊಬ್ಬರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ರು ಬಳಗದಿಂದ ಒಬ್ಬರು ಬಂದಿದ್ದರು. ಅವರು ಅಕ್ಷಯ್ ಅಂದ್ಬಿಟ್ಟವ್ರ ಹೆಸರು. ಅವರು ಅಲ್ಲಿ ಜಿಲ್ಲಾಧ್ಯಕ್ಷರಂತೆ. ಹಂಗಂತೇಳಿ ಪರಿಚಯ ಮಾಡಿಕೊಂಡು ಬಂದರು. ಬಂದೇನು ಮಾಡಿದ್ರಪ್ಪ ಅಂದರೆ ಅವರು ಕೂಡ ಬಂದು ಇಂಥ ಭ್ರಷ್ಟಾಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು, ನಾವು ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ, ನಾವು ನಿಮ್ಮ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಅವರು ಕೂಡ ಹಾಸ್ಪಿಟ್ಲಿಗೆಲ್ಲ ಬಂದು ಟ್ರೀಟ್ಮೆಂಟ್ ಕೊಡಿಸಿ ಅವರೇ ಕರ್ಕೋದ್ರು ಪೊಲೀಸ್ ಸ್ಟೇಷನ್ಗೆ. ಇವರು ಇಲ್ಲೇ ನಿಂತ್ಕೊಳ್ಬೇಡಿ, ಬನ್ನಿ ಸ್ಟೇಷನ್ ಕರ್ಕೊಯ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ಸ್ಟೇಷನ್ಗೆ ಕರ್ಕೊಂಡೋಗಿ ಕಂಪ್ಲೇಂಟ್ ಕೂಡ ಕೊಡೋರ್ಗೂ ಜೊತೆಲಿದ್ದರು. ಲಾಸ್ಟ್ ಮೂಮೆಂಟಲ್ಲಿ ನಾನು ಯಾವಾಗ ಈ ಥರ ಸದಾಶಿವ ಕೊರ್ತಿ ಮತ್ತು ಹೇಮಚಂದ್ರ ಅಂತ ಅವ್ರ ಹೆಸರನ್ನ ಹೇಳೋಕ್ಕೆ ಶುರು ಮಾಡಿದೆ, ಆವಾಗ ಏನಾಯ್ತಪ್ಪ ಅಂದರೆ ಅವ್ರ ಹೆಸರು ತಿಳ್ಕೊಂಡ್ಮೇಲೆ ಇವ್ರು ಯಾಕೋ ಸ್ವಲ್ಪ ಹಿಂದೇಟು ಹಾಕ್ಬಿಟ್ಟು ಆಮೇಲೆ ಬ್ಯಾಡಿ ನೀವು ಕಂಪ್ಲೇಂಟ್ ಮಾಡೋ ಬದಲು ರಾಜಿ ಮಾಡ್ಕೊಬಿಡಿ ಅಂತ ಸ್ವಲ್ಪ ಯಾಕೋ ಹಿಂದೇಟು ಹಾಕಿದ್ರು. ನನಗೆ ಆವಾಗಲೇ ಯಾಕೋ ಸ್ವಲ್ಪ ಡೌಟ್ ಬಂತು. ಬಟ್ ಆದರೆ ಇವತ್ತು ಏನಾಗೈತಪ್ಪ ಅಂದರೆ ನೋಡಿದ್ರೆ ಇವತ್ತು ಅವರು ನಮ್ಮ ಅಲ್ಲಿ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಹೋಗಿ. ಏನಂತವ ಅಂದರೆ ಅವತ್ತು ಈ ಭ್ರಷ್ಟ ಅಧಿಕಾರಿಗಳು ಅಂತ ಅವ್ರ ಬಾಯಿಂದನೇ ಹೇಳಿದವರು ಇವತ್ತು ಅವರೇ ತುಂಬ ನಿಷ್ಠಾವಂತ ಅಧಿಕಾರಿಗಳು, ತುಂಬ ಪ್ರಾಮಾಣಿಕ ಅಧಿಕಾರಿಗಳು, ಇಂಥವ್ರಿಗೆ ಈ ರೀತಿ ಅನ್ಯಾಯ ಆಗೈತೆ, ಹಾಗಾಗಿ ಇವ್ರನ್ನ ವಾಪಸ್ಸು ನೀವು ತನಿಖೆ ಮಾಡಿ ಇವ್ರನ್ನ ವಾಪಸ್ ಅದೇ ಚೆಕ್ ಪೋಸ್ಟ್ಗೆ ಇವ್ರನ್ನ ಮತ್ತೆ ಕೆಲಸಕ್ಕೆ ಬರೋ ರೀತಿ ಮಾಡಬೇಕು ಅಂತೇಳಿ ಅಲ್ಲಿಯ ಒಂದು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅರ್ಜಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ವಿಚಾರ ಕೇಳಿದ್ದಕ್ಕೆ ತುಂಬಾ ಬೇಜಾರಾಯಿತು ನನಗೆ. ಅವತ್ತು ತುಂಬ ಖುಷಿಯಾಗಿತ್ತು ನನಗೆ. ಯಾಕೆಂದರೆ ಎಲ್ಲರಿಗಿಂತ ಮುಂದಾಗಿ ಇವರು ಕೂಡ ಬಂದು ನಿಂತಿದ್ರು. ನನಗೆ ಆವಾಗ ನಿಜವಾಗ್ಲೂ ನಮ್ಮ ಪ್ರವೀಣ್ ಶೆಟ್ರು ಬಳಗದಿಂದನೂ ಕೂಡ ಬಂದು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ನನಗೆ ತುಂಬ ಒಂದು ಅಭಿಮಾನ ಆಗಿತ್ತು. ನಮ್ಮ ರಕ್ಷಣಾ ವೇದಿಕೆಯವರು ಕೂಡ ಬಂದು ಸಪೋರ್ಟ್ ಕೊಟ್ಟರಲ್ಲ ಅಂತ ತುಂಬ ಖುಷಿಯಾಗಿತ್ತು. ಆದರೆ ಇವತ್ತು ನೋಡಿದ್ರೆ ಅದೇ ರಕ್ಷಣಾ ವೇದಿಕೆಯ ಒಂದು ಮರ್ಯಾದೆ ಕಳೆಯೋ ಕೆಲಸನ ಇವರು ಮಾಡ್ತಿದ್ದಾರೆ. ನಿಜವಾಗ್ಲೂ ಒಂದು ಕೆಟ್ಟ ಹೆಸರು ತಗೊಂಬರ ಕೊಟ್ಟಿದ್ದಾರೆ ರಕ್ಷಣಾ ವೇದಿಕೆಗೆ, ಮತ್ತು ನಮ್ಮ ಪ್ರವೀಣ್ ಶೆಟ್ರಿಗೂ ಕೂಡ ಒಂದು ಕೆಟ್ಟ ಹೆಸರು ತಗೊಂಬರ ಕೊಟ್ಟಿದ್ದಾರೆ ಇವರು. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಪ್ರವೀಣ್ ಶೆಟ್ರಿಗೆ, ದಯವಿಟ್ಟು ಸರ್ ನಿಮಗೂ ಒಂದು ಕೆಟ್ಟ ಹೆಸರಾಗುತ್ತೆ ಇದಕ್ಕೆ ಅವಕಾಶ ಕೊಡಬೇಡಿ. ನೋಡಿ ಇವತ್ತು ಅವರೇ ಅವತ್ತು ಭ್ರಷ್ಟಾಧಿಕಾರಿ ಅಂತ ಹೇಳಿದವರು ಇವತ್ತು ಅವ್ರನ್ನ ನಿಷ್ಠಾವಂತ ಅಧಿಕಾರಿ, ಅವರೇ ತುಂಬ ಒಂದು ಪ್ರಾಮಾಣಿಕ ಅಧಿಕಾರಿ, ಅವರನ್ನು ವಾಪಸ್ ಇಲ್ಲಿಗೆ ಕೆಲಸಕ್ಕೆ ಬರೋ ರೀತಿ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿ. ಇಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮ ಹತ್ರ, ದಯವಿಟ್ಟು ನೋಡಿ.